ಎಲ್ಲ ಇವಳ ನೋಡ್ದ, ಇವಳಕ್ಕೆ ಎಷ್ಟು ಧೈರ್ಯ ಇರಬೇಕು. ನನ್ನ ಹೊಲ್ದಾಗೆ ಬಂದು ಹಸುಗಳ್ನು ಕಟ್ಟಾಕಿ ಹುಲ್ಲು ಹುಲ್ಲು ವಾಣ ಕಟ್ಕೊಂಬಿಟ್ಟವಳೆ. ಎಷ್ಟು ಧೈರ್ಯ ಇರ್ಬೇಕು ಇವಳ್ಕ. ಎಲ್ಲ ಅವಳು ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ. ಏಯ್, ಯಾರಮ್ಮ ಇದು ನನ್ನ ಹೊಲ್ತಕ್ಕ ಹಸುಲ್ ಕಟ್ಟಾಕಿರೋದು? ಓ, ಚಂದ್ರಕ ಅಂದ್ರೆ ನೀವೇನಾ? ಅಕ್ಕ ನಮಸ್ಕಾರ. ಇಲ್ಲಿ ಹಸುಲ್ ಕಟ್ಟಾಕಿರೋದು ನಾನೇ, ಏನ್ ತಪ್ಪು ತಿಳ್ಕೊಂಬೇಡಕೋ. ಅದು ಒಂದು ತಿಂಗಳಿಂದ ಕಾಲಿಗಾಯ್ತು ನೋಡು, ಅದಕ್ಕೆ ಕಟ್ಟಾಕಂಡೆ. ನಾನು ಕಟ್ಟಾಕೊಂಡಿಲ್ಲ ಅಂದ್ರೂ ಬೇರೆಯವ್ರನ್ನ ಕಟ್ಟಾಕಂತದ್ದು ತಾನೆ, ಅದಕ್ಕೆ ನೀನೇನೋ ಬೇಜಾರು ಮಾಡ್ಕೋಬೇಡಕ್ಕೋ. ಎಲ್ಲ ನಿನ್ಗೆಷ್ಟು ಧೈರ್ಯ ಇರಬೇಕು. ನನ್ನ ಜಾಗದಾಗ ಬಂದ್ಬಿಟ್ಟು ಇಷ್ಟೆಲ್ಲ ಮಾಡಿದ್ದು ಅಲ್ದಿರಾ ಬೇಜ ತಿಳ್ಕೊಬೇಡ ಅಂತ ಹೇಳ್ತೀಯಲ್ಲ. ನೀನು ಕೇಳೋರು ಎಲ್ಲ ಯಾರು ಇಲ್ಲ. ಅಲ್ಲ ಹಂಗಲ್ಲಕ್ಕ, ಅದೇನು ಗೊತ್ತಾ? ಸಾಕು, ಮುಚ್ಚು ಬಾಯ್. ನೀನು ಕೇಳಬೇಕಾಗಿದ್ದು ಇವಾಗಲ್ಲ, ನೀನು ಇದೆಲ್ಲ ಮಾಡೋಕ್ಕೆ ಮೊದಲೇ ಬಂದು ಕೇಳಬೇಕಾಗಿತ್ತು. ಅಕ್ಕ, ನಿನ್ನ ಜಾಗ ಖಾಲಿ ಐತೆ, ಒಂದು 2 ದಿನ ನಾನು ಹಸಿರು ಕಟ್ಟಾಕಂತೀನಕ್ಕಂತ ಕೇಳಿದರೆ ನಾನು ಹೂ ಅಂತ ಇದ್ನೋ ಇಲ್ಲೋ ಅದು ಬೇರೆ ವಿಷಯ. ಅದಕ್ಕೆ ಮೊದಲು ನೀನು ಅಂತಾಗ ಬಂದು ಕೇಳಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ನೀನು ಇಷ್ಟ ಹಾಕೋದಿಗೆ ನೀನು ಕಟ್ಕೊಂಬಿಟ್ರೆ ನನಗೆ ಕಲ್ದ್ರೆ ಇರಬೇಕಾ? ಅಯ್ಯೋ ಅಕ್ಕ, ಕಲ್ದ್ರೆ ಇರು ಹೋಗ್ಲಿ, ಅದ್ಯಾಕೆ ಹಂಗೆ ಬೆಜ್ಗುಡ್ತೀಯ? ಇವಾಗ ಏನಾಗೋಯ್ತು? ನಿನ್ನ ಜಾಗಕ್ಕೆ ಸೌದೋಯ್ತಾ ಏನೋ? ನನ್ನ ಹಸುಗಳು ಕಟ್ಟಾಕೋದ್ರಿಂದ ನಿನ್ನ ಹೊಲ ನೋಡು ಎಷ್ಟು ಕ್ಲೀನಾಗಿ ಹಸ್ನಾಗದೆ. ಅದನ್ನು ಬಿಟ್ಬಿಟ್ಟು ಅದನ್ನೆಲ್ಲ ನೋಡ್ಬೇಡ ನೀನು. ನಿನ್ಗೆ ಯಾವ ಪಿಟಿ ಬಂದ್ಬಿಟ್ಟು ಅವಳಕ್ಕೆ ಮಾಡ್ತೀನಿ. ಫಸ್ಟ್ ಇರು. ದೇವ್ರೇ ಅಂತ ಊರಿಂದ ಬಂದಿದ್ಯಾ ನೀನು, ಬೆಂಗಳೂರಿಂದ ಆರಾಮಾಗಿ ಇರ್ದಿರ ಬಂದ್ಬಿಟ್ಟಿದ್ಯೆ ಬೆಳಗುಟ್ಟಕ್ಕಿಲ್ಲಿ. ಲೇಯ್, ಯಾವ ಊರು ನಿಂದು? ನಮ್ಮೂರಿಗೆ ಬಂದು ನನ್ನ ತಾಕ ಎಷ್ಟೊಂದು ಗಟ್ಟಿಗೆ ಮಾತಾಡ್ತೇನೆ ನೀನು. ಹಾಂ, ಯಾವ ಊರು ಹೇಳಿ ಫಸ್ಟ್ ನಿಂದು? ಅಯ್ಯೋ, ನಂದು ಈ ಊರಲ್ಲ ಬಿಡು. ನಾನು ಈ ಊರಿಗೆ ಬಂದು 2 ತಿಂಗಳಾಯ್ತು. ನಂದು ಇಲ್ಲೇ ಪಕ್ಕದಾಗ ಊರು. ನಾನು ಕಟ್ಕೊಂಡಿರೋ ಗಣ್ಣ ಬಿಟ್ಟು ಓಡೋದ್ನು, ಅದಕ್ಕೆ ನಾನು ಊರು ಬಿಟ್ಬಿಟ್ಟು ಊರಿಗೆ ಬಂದಿದ್ದೀನಿ. ಹಾಂ, ಗೊತ್ತಾಗ್ತದೆ ನಿನ್ಗೆ ಇಷ್ಟು ಬಾಯದೆ. ನಿನ್ನ ಯಾರು ತಾನೇ ಬಾಳ್ತಾರೆ ಇಂತಾಗ ಹೇಳು, ಅದಕ್ಕೆ ಓಡೋಗೋನವನು. ನೋಡಕ್ಕ, ನೀನು ಅಂತೆಲ್ಲ ಮಾತಾಡೋಂಗಿಲ್ಲ. ಇವಾಗ ಏನು ಹಸಿರು ಕಟ್ಟಾಕಿದ್ದೀನಿ, ಬಿಡಾಕ ಹೋಗ್ಲಿ. ಒಂದು 2 ದಿನ ಟೈಮ್ ಕೊಡು ಹೋಗ್ಲಿ. ಅಯ್ಯ, ನೀನು ಬಂದ್ಬಿಟ್ಟು ಎತ್ತು ಅಂದರೆ ಎಲ್ಲಿ ಹೋಗೋದು ನಾನು? ಒಂದು 2 ದಿನ ಟೈಮ್ ಕೊಡು, ಆಮ್ಯಾಗ ಎತ್ತೀನಕ್ಕೋ. ಹಾಂ, ಇವಾಗ ಒಂದು ನೈಸಾಗಿ ಮಾತಾಡೋಕೆ ಬತ್ತೀಯ? ಆವಾಗ್ಯದ ಎಷ್ಟು ಹೋಗ್ತೀನಿ ನೀನು? ಅಕ್ಕೋ, ಹಂಗಂದ್ರೆ ಹೆಂಗಕ್ಕ? ನೀವೇ ಹಿಂಗೆ ಮಾಡ್ಬಿಟ್ರೆ ಹೆಂಗೆ? ನಾವು ಊರು ಬಿಟ್ಟು ಊರಿಗೆ ಬಂದಿರ್ತೀರಿ, ನೀವು ನಮ್ಮವರು ಅಂತ ನಮ್ಮನ್ನು ನೋಡ್ಬೇಕು ತಾನೆ. ಅದನ್ನು ಬಿಟ್ಬಿಟ್ಟು ನೀವು ನನ್ನ ಬೈದು ಕಳಿಸ್ಬಿಟ್ರೆ ನಾನು ಎತ್ತು ಹೋಗೋದು. ಒಂದು 2 ದಿನ ಟೈಮ್ ಕೊಡು, ಆಮ್ಯಾಗ ಕರ್ಕೊಂಡು ಹೋಗ್ತೀನಿ. ಇನ್ನೇನು ಮಾಡೋದು ನಾನು? ನೀನು ಹಿಂಗಂತೀಯೇ? ಒಂದು ಕೆಲಸ ಮಾಡ್ಲಾ? ಬಾಡಿಗೆ ಎಷ್ಟು ಅಂತ ಹೇಳು, ಕಟ್ಬಿಡ್ತೀನಿ. ಹಾಂ, ನನ್ನ ಬಾಡಿಗೆಲ್ಲ ಕೊಡಲ್ಲಮ್ಮ. ನನ್ನ ಜಮೀನ ನಾನೇ ಉತ್ತು ಬೆತ್ತು ಮಾಡ್ತೀನಿ. ಹೋಗ್ಲಿ, ಒಂಟಿ ಹೆಂಗ್ಸು ಎಲ್ಲರೂ ಹೋಗ್ಲಿ ಕೇಳ್ಕೊಂತ ಇದ್ದೆ ಅಂದ್ಬಿಟ್ಟು 1 ತಿಂಗಳ ಗಂಟೆ ಟೈಮ್ ಕೊಡ್ತೀನಿ ಇಂಕ. ಆಮ್ಯಾಗ ಎಲ್ಲನ ವ್ಯವಸ್ಥೆ ಮಾಡ್ಕ, ಸರಿನಾ? ಹ್ಞೂ ಅಕ್ಕ, ಸಾಕು ಬಿಡು. ಅಷ್ಟೊಂದು ಟೈಮ್ ಕೊಟ್ಟಿದ್ಯಲ್ಲ, ನಾನು ಎಲ್ಲ ವ್ಯವಸ್ಥೆ ಮಾಡ್ಕೊತೀನಿ. ಸರಿ. ಹಾಂ, ಎಲ್ಲನ ಹೋಗ್ಲಿ ಪಾಪ ಅಂತ ಕೊಟ್ಟಾಯಿದ್ದೀನಿ. ಅದನ್ನ ಬಿಟ್ಟು ಅದಕ್ಕೆ ಮ್ಯಾಗ ಒಂದಿನ ಹೆಚ್ಕ ಇದ್ದು ನಾನು ಸುಮ್ಮನಿರಲ್ಲ. ಇಲ್ಲ ಇಲ್ಲ ಅಕ್ಕ, ಅಷ್ಟರೊಳಗೆ ನಾನು ವ್ಯವಸ್ಥೆ ಮಾಡ್ಕೊತೀನಿ. ಸಾಕು, ಅಷ್ಟು ಗಂಟೆ ಕೊಟ್ಟಿರೋದು ನೀನು. ಸರಿ, ನಾನು ಓದ್ತೇನೆ, ನನ್ನ ಕೆಲಸ ಅದೇ. ಓ, ನೀವೆಲ್ಲ ಬಂದ್ಬಿಟ್ಟಿದ್ದೀರಾ? ಯಾವಾಗ ಬಂದ್ರಿ? ಅಯ್ಯೋ ಅತ್ತೆ, ನಾವು ಬಂದು ಅರ್ಧ ಗಂಟೆ ಆಯಿತು. ನೀನು ಎಲ್ಲೋಗ್ಬಿಟ್ಟಿದ್ದೆ? ನಾವು ನೋಡಿದ್ರಿ ಬಾಗಿಲು ಓಪನ್ ಆಗಿತ್ತಲ್ಲ, ಹಂಗೆ ಬಂದು ಕುತ್ಕೊಂಡು ಹಂಗೆ ಇವ್ರಿಗೆಲ್ಲ ಮನೆ ತೋರಿಸ್ತಾ ಇದ್ದೆ. ಅಯ್ಯೋ, ನಂಗೆ ಸ್ವಲ್ಪ ಕೆಲಸ ಇತ್ತಮ್ಮ, ಅದಕ್ಕೆ ಹೋಗ್ಬಿಟ್ಟು ಬಂದೆ. ಅಂದಂಗೆ ನೀವು ಆರಾಮ್ಗೆ ಬಂದಿರ್ತಾನೆ. ಅಂದಂಗೆ ನೀವು ಎಷ್ಟು ಜನ ಬಂದಿದ್ದೀರಾ? ಹೌದು ಅತ್ತೆ, ಅದು ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ ಸ್ವಲ್ಪ ಅದೇನು ಕೆಲಸ ಐತಂತೆ, ಅದಕ್ಕೆ ಒಂದೇ ದಿನ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಮ್ಮ ಮಗುನ ನಮ್ಮ ಅತ್ತೆ ಕರ್ಕೊಟ್ಟು ಬಂದಿದ್ದೀನಿ. ಓ ಹೌದಾ? ಮಗುನ ಕರ್ಕೊಂಬರ್ಬೇಕಾಗಿತ್ತಮ್ಮ, ಚೆನ್ನಾಗಿರ್ತಾ ಇತ್ತಾ? ಹಾಂ, ನಾವು ಹಂಗೆ ಅಂದ್ಕೊಂಡ್ವಿ. ಆದರೆ ಅವ್ಳಿಗೆ ಯಾಕೆ ತುಂಬ ತೊಂದರೆ ಆಗುತ್ತೆ, ಕಷ್ಟ, ಮತ್ತು ಓಡೋಕ್ಕೆಲ್ಲ ಆಗಲ್ಲ ಅಂದ್ಬಿಟ್ಟು ಅವ್ರ ಅಪ್ಪತ್ತೆ ಬಿಟ್ಟು ಬಂದಿದ್ದೀವಿ. ಮಂಜಮ್ಮ, ನೀನು ಒಬ್ಬಳೇ ಬಂದಿದ್ಯೇ? ನಿಮ್ಮ ಯಜಮಾನ ಕರ್ಕೊಬರುತ್ತಾನೆ? ಇಲ್ಲ ಅಮ್ಮ, ಅದು ನನ್ನ ಮಗನಿಗೆ ಮದುವೆ ಬೇರೆ ಫಿಕ್ಸ್ ಆಗಿದೆ ಅಲ್ವಾ, ಅದು ಓಡಾಡ ತುಂಬ ಇರುತ್ತೆ. ಅದಕ್ಕೆ ಅವ್ರು ನಾನು ಒಬ್ಬನೇ ಕಳಿಸ್ಕೊಟ್ರು. ಇವತ್ತೊಂದಿನ ಅಷ್ಟೇ ನಾವು ಹೊರಟೋಗ್ತೀವಿ. ಏನಕ್ಕಂದರೆ ಮದುವೆ ಕೆಲಸ ತುಂಬ ಇರುತ್ತೆ ನೋಡಿ. ಅಂದಾಗೆ ನೀವು ಮದುವೆಗೆ ಮಿಸ್ ಮಾಡದೆ ಬರಬೇಕು. ಆಗಲಿ ಬಿಡಮ್ಮ, ಖಂಡಿತ ಬರ್ತೀನಿ. ಏನಪ್ಪ ನೀನಾಗ ಆ ಪಕ್ಕ ತಿರ್ಕೊಂಬಿಟ್ಟಿದ್ಯಾ? ಈ ಪಕ್ಕ. ಅತ್ತೆ, ಅದು ಆ ಫೋಟೋನಾಗಿರೋದು ನಿಮ್ಮ ಯಜಮಾನ್ರು ತಾನೆ? ಹ್ಞೂ, ಅದು ಆಯಪ್ಪನೇ. ಯಾಕ, ನಿಂಗೆ ಗೊತ್ತಿಲ್ಲೇನಾ? ಅಲ್ಲ, ಗೊತ್ತು. ಹಂಗೆ ನೋಡ್ತಾ ಇದ್ದೆ, ಪುಣ್ಯಾತ್ಮರು ಆರಾಮಾಗಿ ಹೋಗಿ ಸೇರ್ಕೊಂಬಿಟ್ರು ಅಂತ. ಏನಂದೆ? ಏನೂ ಇಲ್ಲ, ಪಾಪ ಬೇಗ ಹೋಗ್ಬಿಟ್ರು ಅಂದೆ ಅಷ್ಟೇ. ಅತ್ತೆ,
ನಿಮ್ಮೂರು ತುಂಬ ದೊಡ್ಡದಾಗಿದೆ ಅಂದರೆ ಜಾತ್ರೆ ಎಲ್ಲಿ ನಡೀತಾರದು ಈ ಊರಲ್ಲ ಅನ್ಸುತ್ತಪ್ಪ. ಹಾಂ, ಅದು ಜಾತ್ರೆ ಬಂದು ಇಲ್ಲಲ್ಲ, ಪಕ್ತೂರಾಗ. ಅಂದರೆ ನಮ್ಮೂರು ಜಾತ್ರೆ ನಡೀತದೆ, ಅದನ್ನ ಲೇಟು. ಅಂದರೆ ಈ ಊರು ಜಾತ್ರೆ ಕೂಡ ತುಂಬ ಗ್ರ್ಯಾಂಡ್ ನಡೀತದೆ. ನಮ್ಮೂರಿಗಳು ಮಾತ್ರ ಅಲ್ಲ, ಸುತ್ತಮುತ್ತ ಎಲ್ಲ ಹಳ್ಳಿನಾಗಿರೋ ಜನಗಳು ಅಲ್ಲಿಗೆ ಬರ್ತಾರೆ. ಅತ್ತೆ, ನೀನು ಎಲ್ಲೋಗಿದ್ದೆ? ನಾ ಬಂದಾಗ ನೀನು ಕಾಣಿಸಿಲ್ವಲ್ಲ? ಅಯ್ಯೋ ಹೆಂಗೆ ಕೆಲಸ ಇತ್ತು, ಹೋಗಿದ್ದೆ ಬಿಡು. ಅದು ನನಗೆ ಕೈ ಕಾಲು ತೊಗೊಬರೋಗ್ರಿ, ನಾನು ಹೋಗಿ ಬೇಗ ಮುದ್ದೆ ಮಾಡಿ ಸಾಂಬಾರಣ್ಣ ಮಾಡ್ತೀನಿ, ಎಲ್ಲರೂ ತಿನ್ನಿರಿ. ಅತ್ತೆ, ಸದ್ಯಕ್ಕೆ ನಮ್ಮ ಕೈಲ ಊಟ ಬೇಡ, ನಾವು ಬರ್ಬೇಕಾದ್ರೆ ತಿನ್ಕೊಂಡೆ ಬಂದಿದ್ದು ಹೋಟ್ಲಲ್ಲಿ. ಸಾಯಂಕಾಲ ಏನಂತ ನನ್ನ ಬಿಡು ಅಂದಂಗೆ ಬಾ, ಜಾತ್ರೆಗೆ ಹೋಗಿ ಬರೋಣ. ಸಿಕ್ಕೋಬೇಕಾ? ದೀಪಕ್ಕೆ ಮಾಡ್ಕೊಬೇಕಿರು, ದೀಪಕ್ಕೆ ಮಾಡ್ಕೊಂಡು ನೀವು ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದೀರ, ಹಂಗಂದ್ರೆ ರೆಡಿ ಆಗ್ರಿ, ಹಿಂಗೆ ಬರ್ತೀರಾ? ಹ್ಞೂ, ಯಾಕೆ ನಾನು ಚೆನ್ನಾಗಿ ಕಾಣಿಸ್ತಿಲ್ವಾ? ನನ್ನ ಡ್ರೆಸ್ ಚೆನ್ನಾಗಿಲ್ವಾ ಅತ್ತೆ? ಅಯ್ಯೋ ಹಂಗಲ್ಲಮ್ಮ, ಹಿಂಗೆ ಸುಮ್ಮನೆ ಕೇಳಿದೆ. ಸರಿ ಇರು, ನಾನು ದೀಪಕ್ಕೆ ಮಾಡ್ಕೊಂಬರ್ತೀನಿ, ಹೋಗೋಣ. ದೀಪ ಅಂದರೆ ತಂಬಿಟ್ಟು ತಾನೇ ಅತ್ತೆ? ನೀವು ಅದನ್ನು ತಂಬಿಟ್ಟನಲ್ವಾ ದೀಪ ಅಂತೀರಾ? ನಮ್ಮ ಕಡೆ ನಾವು ತಂಬಿಟ್ಟಿನ ದೀಪ ಅಂತೀವಿ. ಅಯ್ಯೋ ಎಲ್ಲ ಒಂದೇ, ದೀಪ ತಂಬಿಟ್ಟು ಎಲ್ಲ ಅಂದರೆ ಎಲ್ಲ ಕಡೆ ಬೇರೆ ಬೇರೆ ಎಲ್ಲ ಕರೀತಾರೆ, ನಾವು ದೀಪ ಅಂತೀವಿ ಅಷ್ಟೇ. ಅತ್ತೆ, ಯಾವ್ದು ದೀಪಗಳು ಮಾಡ್ಕೊತಾರೋದು ನೀನು? ನಾನು 4 ದೀಪ ಮಾಡ್ಕೊತೀನಿ. 2 ದೀಪ ಬಂದು ಬಸವೇಶ್ವರನ್ಕ, 2 ದೀಪ ಬಂದು ಈಶ್ವರಪ್ಪನ್ಕ. ಓ ಹೌದಾ, ಸರಿ ನಡಿ, ನಾನು ಸಹಾಯ ಮಾಡ್ತೇನೆ, ಮಾಡ್ಕೊಳ್ಳೋಣ ಇಬ್ರು. ಅದೊಂದು ದೊಡ್ಡ ಕೆಲಸನಾ? ಪರವಾಗಿಲ್ಲ ಬಿಡು, ನೀನು ಇವ್ಕ ಮನೆಯೆಲ್ಲ ತೋರಿಸೋಗು, ನಾನು ದೀಪ ಮಾಡ್ಕೊಂಡು ಬೇಗ ಬರ್ತೀನಿ, ಹೋಗೋಣ ಎಲ್ರು. ದೀಪ ಎಲ್ಲ ಮಾಡಿದ ನಂತರ ಅತ್ತೆ, ನೀವೆಷ್ಟು ಚೆನ್ನಾಗಿ ದೀಪ ಮಾಡಿದ್ದೀರಾ? ಇದನ್ನೆಲ್ಲ ಯಾವಾಗ ರೆಡಿ ಮಾಡಿಟ್ರಿ? ಇಷ್ಟು ಬೇಗ ಮಾಡ್ಕೊಬಂದ್ಬಿಟ್ಟು ಇವಾಗ ತಾನೇ ಹೋಗಿದ್ರಿ? ಇಲ್ಲಮ್ಮ, ಇದನ್ನೆಲ್ಲ ನಾನು ರೆಡಿ ಮಾಡಿಲ್ಲ. ನಾನು ನಮ್ಮೂರ ಸವಜನ ಅವರೇ ಇದನ್ನು ರೆಡಿ ಮಾಡೋಕ್ಕೆ, ಅವ್ರ ಕೈಲಿ ಮಾಡಿಸ್ದೆ. ಚೆನ್ನಾಗೈತಲ್ಲ? ಹೌದು ಅತ್ತೆ, ದೀಪ ತುಂಬ ಚೆನ್ನಾಗಿದೆ. ಇದನ್ನು ನಾನು ಎತ್ಕೊತೀನಿ. ಆಗಲಿಮ್ಮ, ನೀನೇ ಎತ್ಕೊಂಡು ಅಂತ ಬಿಡು. ಅದು ನನಗೆ ಇದರೊಳಗಡೆ ದೀಪ ಐತೆ, ಹುಷಾರಾಗಿ ಎತ್ಕೋಬೇಕು. ಅತ್ತೆ, ಇವಾಗ ನಾವು ಇದನ್ನ ಎತ್ಕೊಂಡು ಜಾತ್ರೆಗೆ ಹೋಗುತ್ತಾನೆ? ಹ್ಞೂ ನಡೀರಿ ಹೋಗೋಣ. ಅಂದಂಗೆ ಆಟ ಐತಲ್ಲ, ಆಟನಾಗ ಹೋಗ್ಬಿಡೋಣ. ಹ್ಞೂ ಆಟ ಐತಲ್ಲ, ಇವರೆಲ್ಲೋಗೋರೆ, ತಡಿಗೆ ಹೋಗ್ತೀನಿ, ಹೋಗೋಣ. ಈ ಬಾಣಲಿ ಎಲ್ಲ ಎಷ್ಟೊಂದು ಗಲೀಜಾಗಿದೆಯಪ್ಪ, ಇದನ್ನೆಲ್ಲ ತೊಳೆದು ನೀಟಾಗಿ ಜೋಡಿಸಿಡ್ಬೇಕು. ಸ್ವಲ್ಪ ಕ್ಲೀನ್ ಆದಮೇಲೆ ಚೆನ್ನಾಗಿ ಕಾಣುತ್ತೆ ಮನೆ. ಏನು ಮಾಡಲಿ, ಈ ಆಯಿ ಅಂತೂ ಏನೂ ಕೆಲಸ ಮಾಡಲ್ಲ, 3 ಹೊತ್ತು ಆ ಮಗುನ ಎತ್ಕೊಂಡೇ ಇರ್ತಾಳೆ. ಅದು ಸರಿಯೇ, ಆ ಮಗುನ ಎತ್ಕೊಂಡೇ ಇರ್ಬೇಕು ಬಿಡು. ಈ ಕೆಲಸ ನಾನೇ ಮಾಡೋಂಗಾಗಿದೆ ಇವಾಗ. ಇಲ್ಲ, ನಾನು ಹಿಂಗೆ ಇದ್ದರೆ ಆಗಲ್ಲ, ಬರೀ ಕೆಲಸ ಮಾಡಿಕೊಂಡು ಮಗು ನೋಡಿಕೊಂಡು ನಮ್ಮ ಲೈಫ್ ಇದಲ್ಲ. ಇಲ್ಲ ಇಲ್ಲ, ನಾನೇನಾದರೂ ಕೆಲ್ಸಕ್ಕೆ ಹೋಗಲೇಬೇಕು. ನಿನ್ನೆ ಫೋನ್ ಮಾಡಿದ್ದಾಗ ಕೆಲಸಕ್ಕೆ ಖಾಲಿ ಇದೆ ಬನ್ನಿ ಅಂತ ಹೇಳಿದ್ನಲ್ಲ ಅವನು, ಮತ್ತೆ ಯಾಕೆ ಫೋನ್ ಮಾಡಿಲ್ಲ? ಅದೊಂದು ಕಡೆ ಚಾಸ್ಕೊಂಡಿದ್ರೆ ಆಗಲ್ಲ, 2-3 ಕಡೆ ಚಾಸ್ಬೇಕು, ಆವಾಗಲೇ ಕೆಲಸ ಸಿಗುತ್ತೆ. ಹೌದು, ನಾನು ಸುಮ್ಮನೆ ಹಾಕಿಡ್ಬೇಕು. ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ, ನಂಗೆ ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಪ್ರಯತ್ನ ಪಡಬೇಕು, ಕೆಲಸ ಮಾಡಲೇಬೇಕು. ಇಲ್ಲ ಅಂದರೆ ನಮ್ಮ ಯಜಮಾನ್ರು ಅಂತ ಇದ್ದಾರಲ್ಲ, ಹಾಯಪ್ಪ ಏನು ನೋಡ್ಕೊತಾನೆ ನನ್ನನ್ನು? ನನ್ನ ಮಗು ನೋಡ್ಕೊಳ್ಳಲ್ಲ, ನನ್ನನ್ನು ನೋಡ್ಕೊಳ್ಳಲ್ಲ, 3 ಹೊತ್ತು ಅಲ್ಲೇ ಇರ್ತಾನೆ. ನಾನು ಏನಂತ ಮದುವೆ ಆದ್ನೋ ಏನೋ, ಸುಮ್ಮನೆ ಹಂಗೆ ಇವನ್ನ ಮಾಡ್ಕೊಳ್ಳೋ ಬದಲು ಬೇರೆ ಯಾರನ್ನ ಮಾಡ್ಕೊಂಡು ಚೆನ್ನಾಗಿರ್ತಾಯಿತ್ತು. ಮಂಗ್ಲ, ಯಾಕೆ ಹಂಗೆ ನಿಂತ್ಕೊಂಡಿದ್ಯಾ? ನಾನು ಬಂದಿದ್ದು ನಿಂಗೆ ಇಷ್ಟ ಆಗಿಲ್ವಾ? ನೀವು ಯಾಕೆ ಬರಕ್ಕೆ ಹೋದ್ರಿ ಇಲ್ಲಿಗೆ? ನೀವು ಅಲ್ಲೇ ಇರಬೇಕಾಗಿತ್ತು. ನನಗೂ ನಿಮಗೂ ಏನು ಸಂಬಂಧ ಇದೆ? ಇಷ್ಟಕ್ಕೂ ನೀವು ಇಲ್ಲಿಗೆ ಬರೋ ಅಂಥದ್ದೇನಿದೆ? ಮಂಗ್ಲ, ನೀನು ಯಾಕೆ ಇಷ್ಟೊಂದು ಬದಲಾಗ್ಬಿಟ್ಟಿದ್ಯಾ? ನೀನು ಮೊದಲಿನ ಥರ ಇಲ್ಲ. ಮೊದಲೆಲ್ಲ ನಾನು ಹೀಗೆ ಮಾತಾಡ್ತಾ ಇರಲಿಲ್ಲ ನನ್ನ ಜೊತೆಯಲ್ಲಿ. ಈಗ ಯಾಕೋ ತುಂಬ ಬದಲಾವಣೆ ಕಾಣಿಸ್ತದೆ ನನಗೆ ನಿನ್ನ ಮೇಲೆ, ಅದು ಮಗು ಆದಾಗಿಂದು. ಓ, ಹಾಗಾದರೆ ನಿಮಗೆ ನನಗೊಂದು ಮಗು ಆಗಿದೆ ಅಂತ ನೆನಪಿದ್ಯಾ? ಪರವಾಗಿಲ್ವಲ್ಲ ಹಾಗಾದರೆ ಇಲ್ಲಿ ಮಗು ನೋಡೋಕೆ ಬರೋ ರೀತಿ ಇದಾ? ಒಂದು ಕೈಯಲ್ಲಿ ಬರೀ ಕೈ ಬೀಸ್ಕೊಂಡು ಬರ್ತೀರಾ? ಒಂದು ಚಾಕ್ಲೇಟು ಬಿಸ್ಕೆಟು ಏನಾದರೂ ಮಗು ತರಬೇಕು ಅಂತ ನಿಮ್ಗೆ ಅನ್ಸೋದೇ ಇಲ್ವಾ? ಅಲ್ಲ ರೀ, ಮದುವೆಯಾಗಿ ಇಷ್ಟು ವರ್ಷ ಆಯಿತು, ಮಗು ಆಗಿ 1 ವರ್ಷ ಆಗ್ತಾ ಬರ್ತದೆ. ಇಷ್ಟು ದಿನದಲ್ಲಿ ನಾನು ಯಾವಾಗಲಾದರೂ ನಿಮಗೆ ಅದು ಬೇಕು ಇದು ಬೇಕು ಅಂತ ಏನಾದರೂ ಕೇಳಿದ್ದೀನಾ? ಇಲ್ವಲ್ಲ. ನಾನು ಕೇಳೋದೇನೇ ಹೇಳಿ, ನಿಮ್ಮ ಸಮಯ, ನಿಮ್ಮ ಇರೋ ಸಮಯದಲ್ಲಿ ನಮ್ಗೆ ಸ್ವಲ್ಪ ಆದರೂ ಕೊಡಿ ಅಂತ. ನಾನು ಪೂರ್ತಿ ದಿನ ಬಂದು ಇಲ್ಲೇ ಇರೋದು ನಾನು ಯಾವತ್ತೂ ನಿಮ್ಗೆ ಹೇಳಿಲ್ವಲ್ಲ. ವಾರದ 7 ದಿನ ಅಟ್ಲೀಸ್ಟ್ 2 ದಿನ ನಿಮ್ಗೆ ಬರೋಕ್ಕಾಗಲ್ಲ ನಾನು ನೋಡೋಕ್ಕೆ. ನನ್ನ ಬೇಡ, ಮಗು ನೋಡೋಕ್ಕಾದ್ರೂ ಬರೋದು ಬೇಡವಾ? ಇದಕ್ಕೂ ಮೊದಲು ನನಗೆ ಮಕ್ಕಳಿಲ್ಲ ಅಂತ ಎಷ್ಟು ನೊಂತಿದ್ರಿ ನೀವು. ಆದರೆ ಮಗು ಆದಾಗಿಂದ ಆ ಖುಷಿಯೂ ನಿಮ್ಗಲ್ಲಿ ಕಾಣಿಸ್ತಾನೇ ಇಲ್ಲ. ಹಂಗೆಲ್ಲ ಏನೂ ಇಲ್ಲ ಮಂಗ್ಲ, ನೀನೇ ತಪ್ಪಾಗಿ ಅರ್ಥ ಮಾಡ್ಕೊತಾ ಇದೆಯಾ. ಅದಿಷ್ಟಕ್ಕೂ ಆ ಮಗು ಬೇರೆ ನನ್ನನ್ನು ಅಪ್ಪ ಅಂತ ಕರೆಯಲ್ಲ, ಏನೂ ಇಲ್ಲ. ಓ, ನಿಮ್ಗದ ಪ್ರಾಬ್ಲಮ್ಮು? ನಿಮ್ಮ ಮಗು ವರ್ಷ ಆಗ್ತಾ ಬರ್ತದೆ, ಏನು ಮಾತಾಡಲ್ವಲ್ಲ, ಮುಂದೆ ಮೂಗಾಗ್ಬಿಡ್ತಾನಂತ ಭಯ ಪಡ್ತಾ ಇದ್ದೀರಾ ರೀ? ಅಲ್ಲ, ಮಕ್ಕಳೇ ಇಲ್ಲ ಅಂತ ಕೋರ್ತಾ ಇದ್ದೀವಿ ನೀವು. ಅವಳಿಗೆ ಒಂದು ಮಗುನೂ ಆಗಿಲ್ಲ, ಅಂಥದ್ರಲ್ಲಿ ನಾನು ನಿಮ್ಗೊಂದು ಮಗು ಎತ್ಕೊಟ್ಟಿದ್ದೀನಿ. ನನ್ನ ಮೇಲೆ ಸ್ವಲ್ಪ ಆದರೂ ನಿಮಗೆ ಪ್ರೀತಿ ಇಲ್ವಾ? ಮಂಗ್ಲ, ನನ್ನ ಬೇಕಾದೇಂದ್ರೂ ಬೈ, ಆದರೆ ಪರಿಣಾಮ ಏನು ಬೈಬೇಡ ನೀನು. ಏನು? ನಿಮಗೆ ಎಷ್ಟು ಬೇಗ ಸಿಟ್ಟು ಬಂದ್ಬಿಡ್ತಲ್ಲ? ನಿಮ್ಮನ್ನು ಎಷ್ಟು ಬೇಕಾದ್ರೂ ಬೈಬೋದು, ಆದರೆ ಅವಳನ್ನೇನು ಬೈಬಾರ್ದಾ?
ಅವಳ ಮೇಲೆ ಅಷ್ಟು ಪ್ರೀತಿನ ನಿಮಗೆ? ಸರಿ, ಹಾಗಿದ್ರೆ ಇನ್ಮೇಲೆ ನೀವು ನಮ್ಮ ಮನೆಗೆ ಬರಬೇಕಾಗಿಲ್ಲ. ಯಾವುದೇ ನೆಪ ಬೇಕಾಗಿಲ್ಲ. ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಮಗುಗೂ ನಿಮ್ಮ ಸಂಬಂಧ ಜೊತೆ ನನಗೆ ಬೇಕಾಗಿಲ್ಲ. ಹೊರಟೋಗಿ, ಈಗಲೇ ಹೊರಟೋಗಿ. ನನಗೆ ಗೊತ್ತು ನನ್ನ ಮಗನ ಹೇಗೆ ಸಾಕಬೇಕು, ನಾನೇ ಜೀವನ ಮಾಡಬೇಕು ಅಂತ. ಹೋಗ್ರಿ. ಮಂಗ್ಲ, ಆ ಥರ ಪಟ್ಟು ಏನೇನೋ ಮಾತಾಡಬೇಡ. ಮುಂದೆ ತುಂಬ ಅನ್ಭವಿಸ್ಬೇಕಾಗುತ್ತೆ ನೀನು. ಏನು ಇಷ್ಟು ದಿನ ಅನುಭವಿಸಿ ಸಾಕಾಗಲ್ಲ ನಾನು? ನೀವಿದ್ದು ಏನು ಪ್ರಯೋಜನ ಆಯಿತು ನನಗೆ? ಎಲ್ಲ ನಾನೇ ಮಾಡ್ಕೊ ತಿಂತಾ ಇದ್ದೀನಿ. ನೀವಂತೂ ಏನೂ ಇಲ್ಲ, ಸುಮ್ಮನೆ ದಂಡಕ್ಕಷ್ಟೇ. ಬೇಕಾಗಿಲ್ಲ. ಇಷ್ಟು ನಿಮ್ಮ ಮನಸ್ಸಲ್ಲಿ ಎಲ್ಲ ನಾನು ಸ್ವಲ್ಪ ಜಾಗ ಇಲ್ಲ ಅಂದಮೇಲೆ ನಾನೇ ನಿಮ್ಮ ಜೊತೆ ಇರಬೇಕು. ಬೇಕಾಗಿಲ್ಲ. ಹೋಗ್ತಾ ನನ್ನ ಮನೆ ಬಿಟ್ಟು ಆಚೆಗೆ. ಸರಿ, ನನ್ನ ಮಗ ನಾನು ಕೊಟ್ಬಿಡು. ಮುಚ್ಚ್ರಿ ಬಾಯಿ. ಮಗ ಅಂತೆ ಮಗ. ಏನು ಅಧಿಕಾರ ಆದ್ರೆ ಮಗುನ ಕೇಳ್ತೀರಾ? ನಿಮಗೆ ಮಗು ಅನ್ನೋ ಏನು ಅಧಿಕಾರ ಇದೆ? ಮಗು ಬೇಕಂತೆ ಮಗು. ಮಗುನೂ ಇಲ್ಲ, ಏನೂ ಇಲ್ಲ. ಹೋಗ್ರಿ ಆಚೆಗೆ. ಮಂಗ್ಲ, ತುಂಬ ಹದ್ದು ಮೀರಿ ಮಾತಾಡ್ತಾ ಇದೀಯಾ. ನನ್ನ ಮನೆ ಮುಂದೆ ಆಚೆ ಕಳಿಸಿದ್ರೆ ನೀನು ಒಬ್ಳೆ ಹೆಂಗ್ ಜೀವನ ಮಾಡ್ತೀಯಾ? ಒಂಟಿ ಹೆಂಗ್ಸು. ಒಂಟಿ ಹೆಂಗ್ಸು? ಹಾಂ, ಇಷ್ಟು ದಿನ ಇಲ್ದಿರೋ ಒಂಟಿ ಹೆಂಗ್ಸು ನಿಮ್ಗೆ ಇವಾಗ ನೆನಪಾಯ್ತಾ? ಅಲ್ಲ ರೀ, ನಿಮಗೆ ಮದುವೆ ಆಗಿದೆ ಅಂತ ಗೊತ್ತಿದ್ರು ನಾನು ನಿಮ್ಮ ನೆನಪು ಮದುವೆ ಅದೇ ಹೇಳಿ? ಏನು ನನ್ನ ಪ್ರೀತಿ ಮಾಡ್ತಾ ಇದ್ದಾರಲ್ಲ ಅವ್ರ ಅಪ್ಪ ಅಮ್ಮ, ಅಪ್ಪ ಇಲ್ಲ ಬಿಡು, ಅವರಮ್ಮ ನಿಮ್ಗೆ ಇಷ್ಟ ಇಲ್ದೇ ಮದುವೆ ಮಾಡಿದಾರಲ್ಲ, ನಿಮ್ಮ ಮನಸ್ಸಿಗೆ ನೋವಾಗ್ಬಿಡ್ತಾನೆ ಒಂದೇ ಒಂದು ಕಾರಣಕ್ಕೆ. ನೀವು ಹೇಳಿದ ತಕ್ಷಣ ನಾನು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡೆ ಅಂತ ನನ್ನನ್ನು ನೀವು ಇಷ್ಟು ಚೀಪಾಗಿ ನೋಡ್ತಿದ್ದೀರಾ. ನಾನು ನಿಮ್ಗೆ ಏನಾದರೂ ಮೋಸ ಮಾಡಿದ್ದೀನ ಇಷ್ಟು ವರ್ಷದಲ್ಲಿ? ಅಲ್ಲ, ನೀವು ವಾರಕ್ಕೆ ಒಂದ್ಸರಿನೂ ಬರ್ತಾ ಇದ್ದಿಲ್ಲ. ಅಂಥದ್ರಲ್ಲಿ ನಾನು ಬೇರೆ ಹಾದಿ ಹಿಡ್ದಿದ್ರೆ ನೀವು ಅವಾಗ ಏನ್ರಿ ಮಾಡ್ತಾ ಇದ್ದೆ? ನನಗೆ ಆ ಥರ ಕೆಲಸ ಬೇಕಾಗಿಲ್ಲ. ನಾನು ಮಾಡೂ ಇಲ್ಲ, ಮಾಡೋದು ಇಲ್ಲ. ಹೆಣ್ಣಿಗೆ ಅದೊಂದೇ ದಾರಿಯೆಲ್ಲ ಇರೋದು ಜೀವನ ಮಾಡೋಕ್ಕೆ. 1000 ದಾರಿ ಇದ್ದಾವೆ. ಕಷ್ಟಪಟ್ಟು ದುಡಿತೀನಿ. ನಾನು ಓದಿದ್ದೀನಿ. ನಾನು ಡಿಗ್ರಿ ಕಂಪ್ಲೀಟ್ ಆಗಿದೆ. ನನಗೆ ಇವಾಗಲೂ ಕೆಲಸಕ್ಕೆ ಹೋದರೆ ನಂಗೆ ಎಷ್ಟು ಬೇಕು ನನ್ನ ಜೀವನಕ್ಕೆ, ನನ್ನ ಮಗನ ಜೀವನಕ್ಕೆ ಅಂತ ಅಷ್ಟು ಸಂಬಳ ನಂಗೆ ಸಿಕ್ಕೇ ಸಿಗುತ್ತೆ. ನಾನು ಚೆನ್ನಾಗಿರ್ತೀನಿ ರೀ. ನೀವು ಅದ್ರ ಬಗ್ಗೆ ಏನೂ ಇಷ್ಟ ಮಾಡಬೇಡಿ. ಇನ್ಮೇಲೆ ನೀವು ಇದು ಬರೋ ತೊಂದರೆ ತೊಗೊಳಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮ್ಗೆ ಅಲ್ಲೇ ಒಂದು ಸಂಸಾರ ಇದೆ. ಈಗೇನು ನಿಮ್ಗೊಬ್ಬ ಮಗಳು ಆಗ್ಬಿಟ್ಟಿದ್ದಾಳಲ್ಲ, ಚೆನ್ನಾಗಿರಿ ನೀವು. ನಾನು ನಿಮ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡಲ್ಲ, ಆಯಿತಾ? ಇನ್ನೊಂದು ವಿಷಯ, ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಏನು ಕೆಲ್ಸಕ್ಕ? ಅದೆಲ್ಲ ಏನು ಬೇಕಾಗಿಲ್ಲ. ನಿನ್ನ ಮಗು ಮಕ್ಕಳು ಮನೆಯಲ್ಲೇ ಇರು. ಕೆಲ್ಸಕ್ಕೆಲ್ಲ ಏನು ಹೋಗೋದು ಬೇಕಾಗಿಲ್ಲ. ಕೆಲ್ಸಕ್ಕೆ ಹೋಗದೆ ಮನೇಲಿದ್ರೆ ಮಗು ಜೀವನಕ್ಕೆ? ಇವಾಗ ಮಗು ಚಿಕ್ಕ ಮಗು ಅಲ್ಲ, ಅವ್ನು ದೊಡ್ಡನಾಗ್ತಾ ಇದ್ದಾನೆ. ಮುಂದೆ ಅವ್ನ ಎಜುಕೇಷನ್ಗೆ, ಸ್ಕೂಲ್ ಫೀಸ್ಗೆ ಎಲ್ಲ ಹೇಳ್ತಾ ಹೋಗುತ್ತೆ ದುಡ್ಡನ್ನ. ನಾನಿಲ್ವಾ? ನಾನು ಅವರಪ್ಪ ಇನ್ನೂ ಬದುಕಿದ್ದೀನಿ. ನಾನು ನೋಡ್ಕೊತೀನಿ ಅದೆಲ್ಲ ಎಲ್ಲನೂ. ಹಾಂ, ನಾನು ನೋಡ್ತಾ ಇದ್ದೀನಲ್ಲ ನೀವು ಎಷ್ಟು ನೋಡ್ಕೊತಿದ್ದೀರ ಮಗುನ ಅಂತ. ನೋಡ್ರಿ, ಅದೆಲ್ಲ ಏನು ಬೇಡ. ನಿಮ್ಗೆ ಯಾಕೆ ತೊಂದರೆ? ನನ್ನ ಮಗು ನಾನು ನೋಡ್ಕೊತೀನಿ ಅಂದಂಗೆ ನಾನು ದೊಡ್ಡ ಹಾಸ್ಪಿಟ್ಲಿಗೆ ಕೇಳ್ಕೊ ಬಂದಿದ್ದೀನಿ ಮಗುಗೆ. ಅದು ಮಾತು ಬರೋವಾಗ ಅವ್ರು ಮಾಡ್ತಾರಂತೆ, ನಡೆಯೋವಾಗ ಅವರೇ ಮಾಡ್ತಾರಂತೆ. ಅಲ್ಲೇ ಒಂದು 2 ವಾರ ಅಲ್ಲೇ ಇರಬೇಕಾಗುತ್ತಂತೆ. ಅದಕ್ಕೆ ನಾನು ನಾಳೆ ಆಯಿನ ಕರ್ಕೊಂಡು ಹೋಗಿ ಬರ್ತಾ ಇದ್ದೀನಿ. ಆಮೇಲೆ ಬಂದು ಕೆಲಸಕ್ಕೆ ಹೋಗ್ತೀನಿ. ಅಂದಂಗೆ ನಾನು ಈ ಮೈನು ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇವನು ತುಂಬ ಚಿಕ್ಕದು. ನನ್ನ ಮಗ ಬೆಳೀತಾ ಇದ್ದಾನೆ. ಅವನು ಮುಂದೆ ಓಡಾಡೋ ಥರ ಆದರೆ ಮನೆಯಲ್ಲಿ ಕಷ್ಟ ಆಗುತ್ತೆ. ಅದಕ್ಕೆ ಬೇರೆ ಮನೆ ಮಾಡ್ತೀನಿ. ಮಂಗ್ಲ, ನಿಂಗೆ ಇಷ್ಟೊಂದು ಧೈರ್ಯ ಬಂದ್ಬಿಟ್ಟಿದ್ಯಾ? ಇದೆಲ್ಲ ಯಾವಾಗ ಬಂತು ನಿನಗೆ? ಹಾಂ, ಬಂದಿದೆ ರೀ. ಅದು ನಿಮ್ಮ ಮನೆ ನೋಡಿ ಬಂದಿದೆ. ನಿಮ್ಮ ನಡವಳಿಕೆ, ನಿಮ್ಮ ಸ್ವಭಾವ ಮೊದಲಿನ ಥರ ಇಲ್ಲ. ಅದನ್ನೆಲ್ಲ ನೋಡಿ ಕಲ್ತಿದ್ದೀನಿ ನಾನು. ನಾನು ಹೇಗಿರಬೇಕು ಅಂತ ನಂಗೆ ಅರ್ಥ ಆಗಿದೆ. ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಜವಾಬ್ದಾರಿ ಇಲ್ಲ ಅಷ್ಟೇ ನಿಮಗೆ. ನನಗನ್ಸುತ್ತೆ ನಿಮಗೆ ನನ್ನ ಮಗನ ಮೇಲೂ ಪ್ರೀತಿ ಇಲ್ಲ ಅಂತ. ಯಾಕೆಂದರೆ ಅವ್ನು ನಿಮ್ಮನ್ನು ಅಪ್ಪ ಅಂತ ಕರೆಯಲ್ಲ, ನಿಮ್ಮ ಬಂದ ತಕ್ಷಣ ಓಡಿ ಬರಲ್ಲ. ಅದೆಲ್ಲ ನಿಮ್ಮ ಮನಸ್ಸಲ್ಲಿ ನನಗೆ ಇವಾಗ ಅರ್ಥ ಆಗ್ತಾಯಿದೆ. ಪರವಾಗಿಲ್ಲ ಬಿಡಿ. ನನಗೆ ತಾಯಿಗೆ ಮಗ ಹೆಂಗಿದ್ರು ಮಗನೇ. ನಾನು ನೋಡ್ಕೊತೀನಿ ಅವನನ್ನು. ನೀವು ಯಾವುದ್ರ ಬಗ್ಗೆ ಚಿಂತೆ ಮಾಡೋಕೆ ಹೋಗಬೇಡಿ. ನಿಮ್ಮ ಪಾಡಿಗೆ ನೀವು ನಿಮ್ಮ ಹೆಂಡತಿ ಮಗ ಜೊತೆಲಿ ಆರಾಮಾಗಿದ್ಬಿಡಿ. ಅಂದರೆ ಇದೇನು ಕೊನೆ ಮಾತಾ? ಇದೇನು ತೀರ್ಮಾನ ತೊಗೊಂಬಿಟ್ಟಿದ್ಯಾ? ಹೌದು ರೀ, ನಾನು ತೀರ್ಮಾನ ತೊಗೊಂಡಾಗಿದೆ. ನನ್ನ ಜೀವನದಲ್ಲಿ ನಿಮಗಿನ್ನ ಜಾಗ ಇಲ್ಲ, ಅದರ ಅವಶ್ಯಕತೆ ಕೂಡ ನಿಮಗಿಲ್ಲ ಅಂತ ನನಗೆ ಗೊತ್ತಾಗಿದೆ. ಹಾಂ, ಇನ್ನೊಂದು ವಿಷಯ, ನಾನು ಯಾವುದೇ ಕಾರಣಕ್ಕೂ ನೀವಿಬ್ಬರ ಮಧ್ಯೆ ಬಂದು ತೊಂದರೆ ಕೊಡಲ್ಲ. ನಿಮ್ಮಿಬ್ಬರಿಗೂ ಮಂಗ್ಲ, ನೀನು ಇಷ್ಟೆಲ್ಲ ಮಾತಾಡ್ದೆ ಇಲ್ಲ? ಮಾತಾಡೋಷ್ಟು ಈಸಿ ಅಲ್ಲ ಜೀವನ ಮಾಡೋದು. ಒಬ್ಬ ಗಂಡಸಿಲ್ದೆ ಒಂಟಿ ಹೆಂಗಸು, ಅದು ಅಷ್ಟು ಚಿಕ್ಕ ಮಗುನ ಹಾಕ್ಕೊಂಡು ಹೆಂಗಿರ್ತೆ ನಾನು ನೋಡ್ತೀನಿ. ಬೇಡ ರೀ, ನಾನು ಅದು ಚಾಲೆಂಜ್ ಮಾಡೋಕ್ಕೆ ಹೋಗಬೇಡಿ. ಸರಿ, ಇನ್ಮೇಲೆ ಯಾವುದೇ ಕಾರಣಕ್ಕೂ ನಾನು ನಿನ್ನ ಮುಖ ನೋಡಲ್ಲ. ಒಂದು ವೇಳೆ ಅಪ್ಪಿ ಎಲ್ಲಾದರೂ ಕಣ್ಣಿಗೆ ಕಾಣಿಸ್ಕೊಂಡ್ರು ಕೂಡ ಸುಮ್ಮನೆ ಹೋಗ್ಬಿಡು. ನನ್ನ ಪರಿಚಯ ಇತ್ತು ಅಂತ ಯಾರಿಗೂ ಹೇಳೋಕೆ ಹೋಗ್ಬೇಡ. ಅದಕ್ಕೆ ಹೇಳೋದು, ದೊಡ್ಡವರು ಅಂತ ಮನೇಲಿ ಇರಬೇಕು ಅಂತ. ನೋಡು, ನಾನು ಯಾರೂ ಇಲ್ಲ ಅಂತ ತಾನೆ ಇವ್ರು ಹೇಳಿದ ತಕ್ಷಣ ನಾನು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡೆ. ಇವಾಗ ನೋಡು, ಅನುಭವಿಸ್ತಾ ಇದ್ದೀನಿ. ಇದರಲ್ಲಿ ಈ ಮಗು ಬೇರೆ. ಈ ಮಗುನೂ ಸಾಕೊಂಡು ನನ್ನನ್ನು ನೋಡ್ಕೋಬೇಕು ನಾನು. ದೇವರೇ, ನನಗೆ ನಿನ್ನ ಸಹಾಯ ಬೇಕಪ್ಪ. ನಿನ್ನ ಕಾಪಾಡು. ನಾನೇನೇ ಇವ್ರನ್ನ ಬೈದು ಕಳಿಸ್ಬಿಟ್ಟೆ, ಆದರೆ ನನಗೆ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ.